ಇನ್ ಕೇಸ್ ಏನಾದ್ರೂ ಶಾಸಕರ ಬೆಂಬಲದ ಲೆಕ್ಕ ಹಾಕುವ ಪರಿಸ್ಥಿತಿ ಬಂದ್ರೆ ತನ್ನ ಲೆಕ್ಕ ಹೆಚ್ಚಿರಲಿ ಅನ್ನೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಕಳೆದ ಕೆಲ ದಿನಗಳಿಂದ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ ಅವರನ್ನ ಭೇಟಿಯಾಗಿದ್ರ ಜೊತೆಗೆ ಕೆಲ ಸಿದ್ದರಾಮಯ್ಯ ಬಣದ ನಾಯಕರನ್ನ ಭೇಟಿಯಾಗ್ತಾ ಇರೋದು ಕೂಡ ಇದೇ ಪ್ರಯತ್ನದ ಭಾಗವಾಗಿ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದೇ ಪ್ರಯತ್ನದ ಭಾಗವಾಗಿ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅಹಿಂದಾಸ್ತ್ರ ಪ್ರಯೋಗ, ಅಹಿಂದ ನಾಯಕರ ಬೆನ್ನ ಹಿಂದೆ ಬಿದ್ದಾಗಿದೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಆಪ್ತರನ್ನ ಸೆಳೆಯೋಕೆ ಡಿಕೆ ಶಿವಕುಮಾರ್ ಅವರು ನಾನಾ ಕಸರತ್ತನ್ನ ನಡೆಸುತ್ತಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದು. ಅದಾದ ನಂತರದಲ್ಲಿ ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ, ಅವರ ಮುಖ್ಯಮಂತ್ರಿ ಕನಸಿನ ವಿರುದ್ಧವಾಗಿ ನೇರಾನೇರವಾಗಿ ಮಾತನಾಡ್ತಾ ಇದ್ದವರು ಯಾರಾದ್ರೂ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಅದರಲ್ಲಿ ಮೊದಲಿಗರಾಗಿ ನಿಂತ್ಕೊಳ್ಳೋದು ಕೆಎನ್ ರಾಜಣ್ಣ. ಕಳೆದ ಕೆಲವೇ ದಿನಗಳ ಅಂತರದಲ್ಲಿ ಎರಡೆರಡು ಬಾರಿ ಭೇಟಿಯಾಗ್ಬಿಟ್ರು ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಅವರು. ಅದಕ್ಕೆ ಬಾಹ್ಯವಾಗಿ ಕಾರಣ ಏನೇ ಕೊಡಬಹುದು, ಬಟ್ ಇದೊಂದು ಮೀಟಿಂಗ್ ಆಯ್ತಲ್ಲ, ಅದರಲ್ಲೂ ಎರಡೆರಡು ಬಾರಿ ಅನ್ನೋದೇನೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ಗೆ ಎಡೆ ಮಾಡಿ ಕೊಡ್ತಾ ಇದೆ. 2 ದಿನದಲ್ಲಿ 2 ಬಾರಿ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿಗೆ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ರಾಜಣ್ಣ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಕೇವಲ ಮೇಲ್ವರ್ಗದ ಸಪೋರ್ಟ್ ಮಾತ್ರ, ಮೇಲ್ವರ್ಗದ ಶಾಸಕರ ಸಪೋರ್ಟ್ ಮಾತ್ರ ಅನ್ನೋ ಈ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಏನಿದೆ, ಬಹುಶಃ ಆ ಸ್ಟೇಟ್ಮೆಂಟ್ ಅನ್ನ ಕೂಡ ಬ್ರೇಕ್ ಮಾಡುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರಾ ಅಂತ ಹೇಳಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಅಫಿಷಿಯಲ್ ಕಾರಣ ಏನ್ ಕೊಡ್ತಿದ್ದಾರೆ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಮಾಡಿದಕ್ಕೆ, ಹಾಗೆ ಅನ್ಅಫಿಷಿಯಲ್ ಹಾಗೆ ಈ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರೋ ಕಾರಣ ಏನು? ಖಂಡಿತ ಸ್ಮಿತಾ, ಮೊದಲನೇದಾಗಿ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾ ಇರೋದಕ್ಕೆ ಪಕ್ಷ ಸಂಘಟನೆ ಅನ್ನುವಂತ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ. ನಮ್ಮ ನಾಯಕರು ಪಕ್ಷ ಸಂಘಟನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ, ಹೀಗಾಗಿ ಭೇಟಿ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನನಗೆ ಹಿಂದಿನಿಂದಲೂ ಕೂಡ ರಾಜಣ್ಣ ಅವರು ತುಂಬಾ ಸ್ನೇಹಿತರು, ಇತ್ತೀಚೆಗೆ ಸ್ವಲ್ಪ ದೂರವಾಗಿದ್ವಿ ಅನ್ನೋದು ಬಿಟ್ರೆ ನಮ್ಗೆ ಮುಂದಿನಿಂದನೂ ಕೂಡ ಬಹಳ ಉತ್ತಮವಾದಂತಹ ಸ್ನೇಹ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಹೊರತಾಗಿ ಕೂಡ ರಾಜಣ್ಣ ಅವರನ್ನ ಮನವೊಲಿಸಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ನಂಬ್ಕೊಂಡಿರ್ತಾರೆ, ಅದೇ ಅಹಿಂದ ಸಮುದಾಯದ ನಾಯಕರಾಗಿ ಸಿದ್ದರಾಮಯ್ಯ ಅವರು ಇರತಕ್ಕಂಥದ್ದು. ಆದ್ರೆ ಎಲ್ಲರಿಗೂ ಬೆನ್ನೆಲುಬಾಗಿರ್ತಕ್ಕಂಥವರು ಇದೆ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರು, ಪರಮೇಶ್ವರ್ ಅವರು, ಇವರೆಲ್ಲರೂ ಕೂಡ ಅಹಿಂದ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಹಿಂದ ನಾಯಕರು ಏನಾದರೂ ಒಂದಷ್ಟು ಈ ಅಧಿಕಾರ ಹಂಚಿಕೆ ಅಂತ ಬಂದಾಗ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಹೋದ್ರೆ ಡಿಕೆ ಶಿವಕುಮಾರ್ ಅವರ ಕನಸು ಇನ್ನು ಕನಸಾಗಿ ಉಳಿಯುವಂತಹ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಲ್ಲರ ಮನವನ್ನು ಒಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಯಾರೇ ಏನಾರು ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳು ಕೊಡಬಾರದು ಅನ್ನುವಂಥದ್ದು ಒಂದು ಪ್ರಯತ್ನ. ಇನ್ನೊಂದು, ರಾಜಣ್ಣ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದಷ್ಟು ರಾಜಕೀಯ ಭವಿಷ್ಯಗಳಿದ್ದಾವೆ. ಒಂದು, ರಾಜಣ್ಣ ಅವರು ಈಗಾಗಲೇ ಎಲೆಕ್ಷನ್ಗೆ ನಿಲ್ಲಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಹೊರತಾಗಿ ಕೂಡ ಅವರ ಪುತ್ರನ ರಾಜಕೀಯ ಭವಿಷ್ಯವನ್ನು ರೂಪಿಸಬೇಕಾದಂತ ಅನಿವಾರ್ಯತೆ ರಾಜಣ್ಣ ಅವರ ಮೇಲಿದೆ. ಮುಂದೆ ನಾಯಕತ್ವ ಬೆಳಿಬೇಕು ತುಮಕೂರಿನಲ್ಲಿ ಅನ್ನುವಂಥದ್ದು ಅವರ ಇರಾದೆ ಇರತಕ್ಕಂಥ ಸಂದರ್ಭದಲ್ಲಿ ರಾಜಣ್ಣ ಅವರಿಗೆ ಅದೇ ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರಬಹುದು, ಮುಂದೆ ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಅವರು ಇದ್ದಾರೆ. 2032ಕ್ಕೆ ಅನ್ನುವಂತ ಮಾತುಗಳನ್ನ ಮತ್ತು 28ಕ್ಕೆ ನಾನು ಪ್ರಬಲವಾಗಿ ಸ್ಪರ್ಧೆಯನ್ನ ಓಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ನೀವು ಮುಂದೆ ನಿಮಗೆ ನಾನು ಕೂಡ ಸಹಕಾರ ಕೊಡ್ತೇನೆ, ಸದ್ಯಕ್ಕೆ ನನಗೆ ಅವಧಿ ಇದೆ, ನೀವು ಸಹಕಾರ ಕೊಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಯಾರ್ಯಾರು ಪರ್ಯಾಯವಾಗಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರಬಹುದು, ಅವರು ಕೂಡ ಬೆಳಗಾವಿಯ ರಾಜಕಾರಣದಲ್ಲಿ ಒಂದಷ್ಟು ರಾಜಿ ಮಾಡಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ರು. ಬೆಳಗಾವಿಯಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲೇ ನಾವು ಚರ್ಚೆ ಮಾಡಿಕೊಂಡು ಮುಂದುವರಿಯೋಣ, ಸದ್ಯಕ್ಕೆ ಸಹಕರಿಸಿರೆ ಎನ್ನುವಂತ ಒಂದಷ್ಟು ರಾಜಿ ಮಾತುಗಳನ್ನು ಆಡ್ತಾ ಇರತಕ್ಕಂಥದ್ದು ಕೂಡ ಗಮನಿಸಿರತಕ್ಕಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು 360 ಡಿಗ್ರಿ ಆಂಗಲ್ ಅಲ್ಲಿ ಒಂದು ವೇದಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಮುಂದೆ ಹೈಕಮಾಂಡ್ ನನ್ನ ಪರವಾಗಿ ನಿಂತಾಗ ಎಲ್ಲರೂ ಕೂಡ ನನಗೆ ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಂಬಲವನ್ನ ಕೋರ್ತಾ ಇದ್ದಾರೆ. ಸ್ಮಿತಾ, ಬಸವರಾಜ್, ಈ ಹಾರ್ಡ್ ಟು ಕನ್ವಿನ್ಸ್ ಅನ್ನೋ ನಾಯಕರು ಯಾರ್ಯಾರಿದ್ದಾರೆ ಅಂತ ಹೇಳಿ, ಈಗ ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾದ್ರೂ ಕೂಡ ಅವರು ನಿಲುವು ಸ್ಪಷ್ಟ, ಸಿದ್ದರಾಮಯ್ಯನ ಪರವಾಗಿ ನಾವಿರ್ತೀವಿ ಅನ್ನೋ ರೀತಿಯಲ್ಲೇ ವರ್ತನೆ ಇದೆ. ಈ ರೀತಿ ಸಿದ್ದರಾಮಯ್ಯನವರ ಪರವಾಗಿ ಇರ್ತೀವಿ, ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ನಾವು ಸೂಚಿಸೋದು ಕಷ್ಟ ಅನ್ನೋ ನಾಯಕರು ಯಾರ್ಯಾರಿದ್ದಾರೆ ಅಂತ ಹೇಳಿ?
ಸ್ಮಿತಾ, ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರಿದ್ದಾರೆ, ಕೆಲವೊಂದಿಷ್ಟು ಸಚಿವರು ಇದ್ದಾರೆ ಅನ್ನೋದಷ್ಟು ಬಿಟ್ರೆ ದೊಡ್ಡ ಪ್ರಮುಖ ನಾಯಕರು ಯಾರು ಕೂಡ ನಿಲ್ತಾ ಇಲ್ಲ ಅವರ ಬೆನ್ನಿಗಾಗಿ. ಹಾಗಾಗಿ ಅದೊಂದು ರೀತಿಯಲ್ಲಿ ಅವರಿಗೆ ಸೆಟ್ ಬ್ಯಾಕ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಬೆನ್ನಿಗೆ ನಿಂತರೂ ಕೂಡ ಸಹಜವಾಗಿ ಹೈಕಮಾಂಡ್ ಏನ್ ನೋಡುತ್ತೆ, ಯಾರೆಲ್ಲ ರಾಜ್ಯದಲ್ಲಿ ಒಕ್ಕೂಲಾಗಿ ನಿಂತ್ಕೊಳ್ತಾ ಇದ್ದಾರೆ. ಈಗ ನಾನು ಹೇಳಿದ ಹಾಗೆ ರಾಜನ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಎಂ ಬಿ ಪಾಟೀಲ್ ಅವರು, ಜಮೀರ್ ಅಹಮದ್ ಅವರು, ಇಂಥ ದೊಡ್ಡ ದೊಡ್ಡ ಒಂದೊಂದು ಸಮುದಾಯವನ್ನು ರೆಪ್ರೆಸೆಂಟೇಟಿವ್ ಮಾಡತಕ್ಕಂಥ ನಾಯಕರು ಬೆಂಬಲಕ್ಕೆ ನಿಂತಾಗ ಅವ್ರನ್ನಷ್ಟು ಸಮುದಾಯಗಳನ್ನ ಎದುರು ಹಾಕೊಂಡು ನಾಯಕತ್ವವನ್ನು ಬದಲಾವಣೆ ಮಾಡಕ್ ಹೋಗುತ್ತಾ? ಖಂಡಿತವಾಗಿಲ್ಲ. ಹಾಗಾಗಿ ಆ ನಾಯಕತ್ವವನ್ನು ಒಲಿಸ್ಕೋಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಕೆಲಸ. ಅದನ್ನ ಮುಂಚೆಯಿಂದ ಮಾಡ್ಕೊಂಡ್ ಬರಬೇಕಾಗಿತ್ತು. ಆದ್ರೆ ಅಧಿಕಾರ ಹಂಚಿಕೆ ವಿಚಾರ ಅಂತ ಬಂದಾಗ ಒಂದಷ್ಟು ನಾನು ಎಲ್ಲಿ ಎಡವಿದ್ದೇನೆ ಅನ್ನುವಂಥದ್ದು ಮನವರಿಕೆ ಅವರಿಗೆ ಈಗ ಆಗ್ತಾ ಇದೆ. ಅದನ್ನ ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ಅಥವಾ ಎರಡನೇ ಹಂತದ ಅದೇ ಸಮುದಾಯದ ನಾಯಕರನ್ನು ಕೂಡ ಒಲಿಸ್ಕೊಂಡ್ ಬಂದಿದ್ರು ಕೂಡ ಈಗ ಅವ್ರಿಗೆ ಸುಲಭವಾಗಿ ತುತ್ತಿರ್ತಿತ್ತು ಮತ್ತು ಶಾಸಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಕೊನೆ ಹಂತಕ್ಕೆ ಬಂದಾಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಕರೆದು ಮಾತನಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮನವೊಲಿಸುವಂತ ಕೆಲಸವನ್ನು ಮಾಡಿ ಅಧಿಕಾರ ಸಿಕ್ಕಾಗ ಕೈ ಬಿಡುವಂತ ಕೆಲಸವನ್ನು ಮಾಡಿದ್ರೆ ಮಾಡಬಹುದು ಅನ್ನೋಂಥ ಒಂದಷ್ಟು ಜಿಜ್ಞಾಸೆ ಕೂಡ ಆ ನಾಯಕರಲ್ಲಿ ಕಾಡ್ತಾರೆ. ಅಂದ್ರೆ ಸಹಜವಾಗಿ ಬೆಂಬಲವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮುಂದೆ ಎಸ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಿನ್ನೆ ರಾಜನ್ ಅವರು ಕೂಡ ಭೇಟಿಯಾದಾಗ ಕೂಡ ಹಾಗೆ ಹೇಳಿದ್ರು, ನಾವು ಓಕೆ ಅನ್ನುವಂತ ಮಾತನ್ನ. ಆದ್ರೆ ರಾಜನ್ ಅವರು ನಾನು ಹಿಂದೆ ಆಡಿದಂತ ಮಾತುಗಳಿಗೆ ಎಲ್ಲಕ್ಕೂ ಬದ್ಧವಾಗಿದ್ದೇನೆ, ನಾನು ಸಿದ್ದರಾಮಯ್ಯ ಪರವಾಗಿ ಇರ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಾವು ಅಹಿಂದ ನಾಯಕರ ಅಹಿಂದ ವರ್ಗದ ಪರವಾಗಿ ಇರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಕಷ್ಟ ಸಾಧ್ಯ. ಡಿ ಕೆ ಶಿವಕುಮಾರ್ ಅವರು ಕೊನೆ ಹಂತದಲ್ಲಿ ಈ ತರದ ಬೆಂಬಲವನ್ನ ಕೋರ್ತಾ ಇರೋದು. ಆದ್ರೂ ಕಾದ್ ನೋಡಬೇಕಾಗುತ್ತೆ ಕೊನೆ ಕ್ಷಣದಲ್ಲಿ ಯಾರೆಲ್ಲ ಯಾವ ಮನಸ್ಥಿತಿಗೆ ಹೊಂದ್ಕೊಂಡು ಯಾವ ತರಹದ ಒಂದಷ್ಟು ವರ್ತನೆಗಳನ್ನ ತೋರಿಸ್ತಾರೆ ಅಂತ. ಸ್ಮಿತಾ, ರೈಟ್. ಧನ್ಯವಾದ ಬಸವರಾಜ್. ಈ ಹಾರ್ಡ್ ಟು ಕನ್ವಿನ್ಸ್ ಅನ್ನೋ ನಾಯಕರು ಯಾರ್ಯಾರಿದ್ದಾರೆ ಅಂತ ಹೇಳಿ, ಈಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವರನ್ನ ಭೇಟಿಯಾದ್ರೂ ಕೂಡ ಅವರು ನಿಲುವು ಸ್ಪಷ್ಟ, ಸಿದ್ದರಾಮಯ್ಯನ ಪರವಾಗಿ ನಾವು ಇರ್ತೀವಿ ಅನ್ನೋ ರೀತಿಯಲ್ಲೇ ವರ್ತನೆ ಇದೆ. ಈ ರೀತಿ ಸಿದ್ದರಾಮಯ್ಯನವರ ಪರವಾಗಿ ಇರ್ತೀವಿ, ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ನಾವು ಸೂಚಿಸೋದು ಕಷ್ಟ ಅನ್ನೋ ನಾಯಕರು ಯಾರ್ಯಾರಿದ್ದಾರೆ ಅಂತ ಹೇಳಿ. ಸ್ಮಿತಾ, ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಶಾಸಕರಿದ್ದಾರೆ, ಕೆಲವೊಂದಿಷ್ಟು ಸಚಿವರು ಇದ್ದಾರೆ ಅನ್ನೋದಷ್ಟು ಬಿಟ್ರೆ ದೊಡ್ಡ ಪ್ರಮುಖ ನಾಯಕರು ಯಾರು ಕೂಡ ನಿಲ್ತಾ ಇಲ್ಲ ಅವರ ಬೆನ್ನಿಗಾಗಿ. ಹಾಗಾಗಿ ಅದೊಂದು ರೀತಿಯಲ್ಲಿ ಅವರಿಗೆ ಸೆಟ್ ಬ್ಯಾಕ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಬೆನ್ನಿಗೆ ನಿಂತರೂ ಕೂಡ ಸಹಜವಾಗಿ ಹೈಕಮಾಂಡ್ ಏನ್ ನೋಡುತ್ತೆ, ಯಾರೆಲ್ಲ ರಾಜ್ಯದಲ್ಲಿ ಒಕ್ಕೂಲಾಗಿ ನಿಂತ್ಕೊಳ್ತಾ ಇದ್ದಾರೆ. ಈಗ ನಾನು ಹೇಳಿದ ಹಾಗೆ ರಾಜನ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಎಂ ಬಿ ಪಾಟೀಲ್ ಅವರು, ಜಮೀರ್ ಅಹಮದ್ ಅವರು, ಇಂಥ ದೊಡ್ಡ ದೊಡ್ಡ ಒಂದೊಂದು ಸಮುದಾಯವನ್ನು ರೆಪ್ರೆಸೆಂಟೇಟಿವ್ ಮಾಡತಕ್ಕಂಥ ನಾಯಕರು ಬೆಂಬಲಕ್ಕೆ ನಿಂತಾಗ ಅವ್ರನ್ನಷ್ಟು ಸಮುದಾಯಗಳನ್ನ ಎದುರು ಹಾಕೊಂಡು ನಾಯಕತ್ವವನ್ನು ಬದಲಾವಣೆ ಮಾಡಕ್ ಹೋಗುತ್ತಾ? ಖಂಡಿತವಾಗಿಲ್ಲ. ಹಾಗಾಗಿ ಆ ನಾಯಕತ್ವವನ್ನು ಒಲಿಸ್ಕೋಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಕೆಲಸ. ಅದನ್ನ ಮುಂಚೆಯಿಂದ ಮಾಡ್ಕೊಂಡ್ ಬರಬೇಕಾಗಿತ್ತು. ಆದ್ರೆ ಅಧಿಕಾರ ಹಂಚಿಕೆ ವಿಚಾರ ಅಂತ ಬಂದಾಗ ಒಂದಷ್ಟು ನಾನು ಎಲ್ಲಿ ಎಡವಿದ್ದೇನೆ ಅನ್ನುವಂಥದ್ದು ಮನವರಿಕೆ ಅವರಿಗೆ ಈಗ ಆಗ್ತಾ ಇದೆ. ಅದನ್ನ ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ಅಥವಾ ಎರಡನೇ ಹಂತದ ಅದೇ ಸಮುದಾಯದ ನಾಯಕರನ್ನು ಕೂಡ ಒಲಿಸ್ಕೊಂಡ್ ಬಂದಿದ್ರು ಕೂಡ ಈಗ ಅವ್ರಿಗೆ ಸುಲಭವಾಗಿ ತುತ್ತಿರ್ತಿತ್ತು ಮತ್ತು ಶಾಸಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ರು. ಆದ್ರೆ ಈಗ ಕೊನೆ ಹಂತಕ್ಕೆ ಬಂದಾಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಕರೆದು ಮಾತನಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮನವೊಲಿಸುವಂತ ಕೆಲಸವನ್ನು ಮಾಡಿ ಅಧಿಕಾರ ಸಿಕ್ಕಾಗ ಕೈ ಬಿಡುವಂತ ಕೆಲಸವನ್ನು ಮಾಡಿದ್ರೆ ಮಾಡಬಹುದು ಅನ್ನೋ ಒಂದಷ್ಟು ಜಿಜ್ಞಾಸೆ ಕೂಡ ಆ ನಾಯಕರಲ್ಲಿ ಕಾಡ್ತಾರೆ. ಅಂದ್ರೆ ಸಹಜವಾಗಿ ಬೆಂಬಲವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮುಂದೆ ಎಸ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಿನ್ನೆ ರಾಜನ್ ಅವರು ಕೂಡ ಭೇಟಿಯಾದಾಗ ಕೂಡ ಹಾಗೆ ಹೇಳಿದ್ರು, ನಾವು ಓಕೆ ಅನ್ನುವಂತ ಮಾತನ್ನ. ಆದ್ರೆ ರಾಜನ್ ಅವರು ನಾನು ಹಿಂದೆ ಆಡಿದಂತ ಮಾತುಗಳಿಗೆ ಎಲ್ಲಕ್ಕೂ ಬದ್ಧವಾಗಿದ್ದೇನೆ, ನಾನು ಸಿದ್ದರಾಮಯ್ಯ ಪರವಾಗಿ ಇರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಾವು ಅಹಿಂದ ನಾಯಕರ ಅಹಿಂದ ವರ್ಗದ ಪರವಾಗಿ ಇರ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಕಷ್ಟ ಸಾಧ್ಯ. ಡಿ ಕೆ ಶಿವಕುಮಾರ್ ಅವರು ಕೊನೆ ಹಂತದಲ್ಲಿ ಈ ತರದ ಬೆಂಬಲವನ್ನ ಕೋರ್ತಾ ಇರೋದು. ಆದ್ರೂ ಕಾದ್ ನೋಡಬೇಕಾಗುತ್ತೆ ಕೊನೆ ಕ್ಷಣದಲ್ಲಿ ಯಾರೆಲ್ಲ ಯಾವ ಮನಸ್ಥಿತಿಗೆ ಹೊಂದ್ಕೊಂಡು ಯಾವ ತರಹದ ಒಂದಷ್ಟು ವರ್ತನೆಗಳನ್ನ ತೋರಿಸ್ತಾರೆ ಅಂತ. ಸ್ಮಿತಾ, ರೈಟ್. ಧನ್ಯವಾದ ಬಸವರಾಜ್.